ಪೆನ್ ಡ್ರೈವ್ ಪ್ರಕರಣದಲ್ಲಿ ಮೋಸ್ಟ್ ವಾಂಟೆಡ್ ಆಗಿದ್ದಂತಹ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಬಿಗ್ ಅಪ್ಡೇಟ್ ಕೊನೆಗೂ ಕೂಡ ನಿನ್ನೆ ಬಂತು. ಏಕಾಏಕಿ ವಿಡಿಯೋವೊಂದರಲ್ಲಿ ಕಾಣಿಸ್ಕೊಂಡಂತಹ ಪ್ರಜ್ವಲ್ ರೇವಣ್ಣ 31ನೇ ತಾರೀಕು ಬರ್ತೀನಿ, ನಾನು SIT ಮುಂದೆ ತನಿಖೆಗೆ ಹಾಜರಾಗ್ತೀನಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅತ್ಯಾಚಾರ ಆರೋಪದಲ್ಲಿ ಮೇ 31ಕ್ಕೆ ಶುಕ್ರವಾರ ಪ್ರಜ್ವಲ್ ವಾಪಸ್ಸಾಗ್ತಾರಂತೆ. ಶುಕ್ರವಾರ 10 ಗಂಟೆ 10:30 ಅಷ್ಟೊತ್ತಿಗೆ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಪ್ರಜ್ವಲ್ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ SITಯ ಬ್ರಹ್ಮಾಸ್ತ್ರ ರೆಡಿಯಾಗಿದೆ. ಅಂದರೆ ಬರ್ತಾ ಇದ್ದ ಹಾಗೆಯೇ, ಏರ್ಪೋರ್ಟ್ನಲ್ಲಿ ಇಳಿತಾ ಇದ್ದ ಹಾಗೆಯೇ ಅವರನ್ನು ಬಂಧಿಸುವಂತಹ ಪ್ಲ್ಯಾನ್ ಈಗಾಗಲೇ ಫಿಕ್ಸ್ ಆಗಿದೆ. ಯಾವ ದೇಶದಿಂದ ಹೊರಟರೂ ಕೂಡ SITಗೆ ಮಾಹಿತಿ ಸಿಗುತ್ತೆ. ಯಾಕೆಂದರೆ ಬ್ಲೂ ಕಾರ್ನರ್ ನೋಟಿಸ್ ಈಗಾಗಲೇ ಇಶ್ಯೂ ಆಗಿದೆ. ಯಾವ ಏರ್ಪೋರ್ಟ್ನಲ್ಲಿ ಇಳಿದ್ರೂ ಅರೆಸ್ಟ್ ಮಾಡೋದಕ್ಕೆ SIT ಸಿದ್ಧತೆಯನ್ನು ಮಾಡಿಕೊಂಡಿದೆ. ಸಾಮಾನ್ಯವಾಗಿ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಆದರೆ ಏರ್ಪೋರ್ಟ್ಗಳಿಗೆ ಅಲರ್ಟ್ ಆಗುತ್ತೆ, ಟಿಕೆಟ್ ಬುಕ್ ಆಗಿರೋದು ಯಾರ ಹೆಸರಿನಲ್ಲಿ ಅಂತ. ಹಾಗಾಗಿ ಅವರು ಬೆಂಗಳೂರಿಗೆ ಬರ್ಬೋದು, ಮಂಗಳೂರಿಗೆ ಬರ್ಬೋದು, ಕೊಚ್ಚಿಗೆ ಬರ್ಬೋದು, ಚೆನ್ನೈಗೆ ಬರ್ಬೋದು, ಎಲ್ಲೇ ಬಂದರೂ ಕೂಡ ಮಾಹಿತಿ ಸಿಗುತ್ತೆ ಮೊದಲೇ. ಸೊ ಇವರು ಅಲ್ಲೇ ಹೋಗಿ ಏರ್ಪೋರ್ಟ್ನಿಂದಲೇ ಪ್ರಜ್ವಲ್ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬರೋದಕ್ಕೆ ತಯಾರಿಗಳು ನಡೀತಾ ಇದೆ. ನಿನ್ನೆ ಅಷ್ಟೇ ವಿಡಿಯೋವೊಂದನ್ನು ಶೇರ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಅವರು ಸಾಕಷ್ಟು ವಿಚಾರ ಬೇರೆ ಬೇರೆ ಮಾತಾಡಿದ್ದಾರೆ. ಬಟ್ ಸಾರಾಂಶ ಇರತಕ್ಕಂಥದ್ದು, ನಾನು ಮೇ 31ಕ್ಕೆ ವಾಪಸ್ ಬರ್ತೀನಿ, ಅವತ್ತೊಂದಿನ ನಾನು SIT ಮುಂದೆ ತನಿಖೆಗೆ ಹಾಜರಾಗ್ತೀನಿ, ಎಲ್ಲ ರೀತಿಯ ಸಹಕಾರ ಕೊಡ್ತೀನಿ, ನನ್ನ ಮೇಲೆ ಪಿತೂರಿ ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ, ನಾನು ಕಾನೂನಾತ್ಮಕವಾಗಿಯೇ ನನ್ನ ಮೇಲೆ ಬಂದಿರತಕ್ಕಂಥ ಆರೋಪದಿಂದ ಮುಕ್ತನಾಗ್ತೀನಿ ಅಂತೆಲ್ಲ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನನ್ನ ಕೊಲೀಗ್ ಮುರಳೀಧರ್ ಮತ್ತು ನಾಗೇಶ್ ಇಬ್ಬರು ಕೂಡ ನೇರ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಮೊದಲಿಗೆ ಮುರಳಿಯನ್ನು ಮಾತಾಡಿಸ್ಬಿಡ್ತೀನಿ. ಎಸ್ ಮುರಳಿ, ಈಗ ಪ್ರಜ್ವಲ್ ರೇವಣ್ಣ ಹೇಳಿರೋ ಪ್ರಕಾರ ಒಂದು ವೇಳೆ ಆತ ಮೇ 31ಕ್ಕೆ ಬಂದದ್ದೇ ಆದರೆ ಅರ್ಲಿ ಮಾರ್ನಿಂಗೇ ಬರಬೇಕಾಗತ್ತೆ ಅಥವಾ ಅರ್ಲಿ ಟೈಮಲ್ಲಿ ಬರಬೇಕಾಗತ್ತೆ, ಏನು ಪ್ಲ್ಯಾನ್ ಇವಾಗ ಸದ್ಯಕ್ಕೆ ಅಂತ? ಖಂಡಿತವಾಗಿಯೂ ಅರವಿಂದ್, ಯಾಕೆಂದರೆ ಆತ ಎಲ್ಲಿದ್ದಾನೆ ಏನು ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ SITಗೆ ಸ್ಪಷ್ಟವಾದ ಮಾಹಿತಿಗಳು ಸಿಗ್ತಾ ಇಲ್ಲ. ಯಾಕೆಂದರೆ ಆತ ಯಾವ ದೇಶದಿಂದ ಹೊರಡ್ತಾನೆ, ಯಾಕೆಂದರೆ ಯುರೋಪ್ ಕಂಟ್ರೀಸಲ್ಲಿ ಇರೋ ಹಿನ್ನೆಲೆಯಲ್ಲಿ ಆತನ 25 ದೇಶಗಳು ಕೂಡ ಸಂಚಾರ ಮಾಡಲಿಕ್ಕೆ ಅವಕಾಶಗಳು ಇರೋಂಥದ್ದು. ಆ ಹಿನ್ನೆಲೆಯಲ್ಲಿ ಯಾವ ದೇಶದಿಂದ ಚೆಕ್ ಇನ್ ಆಗ್ತಾನೆ ಮತ್ತು ಫ್ಲೈಯನ್ನು ಪ್ರಾರಂಭ ಮಾಡ್ತಾನೆ ಅನ್ನೋದ್ರ ಬಗ್ಗೆ SIT ಅಧಿಕಾರಿಗಳು ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾ ಇರೋಂಥದ್ದು. ಆದರೆ ಇದುವರೆಗೂ ಕೂಡ ಆತ ಟಿಕೆಟನ್ನು ಬುಕ್ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು ಸಿಗ್ತಾ ಇಲ್ಲ. ಜೊತೆಗೆ SIT ಅಧಿಕಾರಿಗಳಿರ್ಬೋದು ಮತ್ತು ಗುಪ್ತಚರ ಇಲಾಖೆ ಮತ್ತು ಇಮಿಗ್ರೇಷನ್ ಅಧಿಕಾರಿಗಳು ಇವರೆಲ್ಲರೂ ಕೂಡ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ, ಯಾವ ದೇಶದಿಂದ ಟಿಕೆಟ್ ಬುಕ್ ಆಗ್ತದೆ ಮತ್ತು ಎಲ್ಲಿಂದ ಫ್ಲೈಯನ್ನು ಪ್ರಾರಂಭ ಮಾಡ್ತಾನೆ ಅಂತ ಹೇಳಿ. ಆದರೆ ಒಂದು ಏಜೆಂಟ್ಗಳ ಮೂಲಕ ಟಿಕೆಟನ್ನು ಬುಕ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಅಂದರೆ ಆತ ಫ್ಲೈ ಸ್ಟಾರ್ಟ್ ಮಾಡೋದಕ್ಕೆ 3 ಗಂಟೆ ಮುಂಚಿತವಾಗಿ ಆ ಮಾಹಿತಿಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ಆತನ ತೀವ್ರ ನಿಗಾ ಇಟ್ಟಿದ್ದಾರೆ. ಯಾವುದೇ ಇಂಟರ್ನ್ಯಾಷನಲ್ ಫ್ಲೈಟ್ ಬೆಂಗಳೂರಿಗೆ ಅಥವಾ ಭಾರತದ ಬೇರೆ ಬೇರೆ ಭಾಗಗಳಿಗೆ ಎಲ್ಲಿಗೆ ಕೂಡ ಬಂದರೂ ಕೂಡ ಜರ್ಮನಿ ಅಥವಾ ಯುರೋಪ್ ಕಂಟ್ರೀಸಿಂದ ಬಂದರೆ ಆ ಫ್ಲೈಟ್ಗಳ ಮೇಲೆ ನಿಗಾವನ್ನು ಇಟ್ಟಿರುವಂಥದ್ದು. ಅಂದರೆ ಆತ ಹೇಳಿರುವಂಥದ್ದು ಮೇ 31ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಪ್ರಜ್ವಲ್. ಆದರೆ ಮೇ 31ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲ್ಯಾಕ್ಸ್ ಆಗಿ SIT ಮುಂದೆ ವಿಚಾರಣೆಗೆ ಹೋಗಿ ಹಾಜರಾಗಲಿಕ್ಕೆ ಯಾವುದೇ ರೀತಿಯ ಅವಕಾಶಗಳು ಕೂಡ ಇಲ್ಲ. ಯಾಕೆಂದರೆ ಆತನ ವಿರುದ್ಧ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಆಗಿದೆ, ಲುಕೌಟ್ ನೋಟಿಸ್ ಆಗಿದೆ, ಜೊತೆಗೆ ಕೋರ್ಟಿಂದ ಕೂಡ ಅರೆಸ್ಟ್ ವಾರೆಂಟನ್ನು ಪಡ್ಕೊಂಡಿದ್ದಾರೆ SIT ಅಧಿಕಾರಿಗಳು. ಕಾನೂನಾತ್ಮಕವಾಗಿ ಆತನನ್ನು ಯಾವ ರೀತಿಯಲ್ಲಿ ಕಟ್ ಹಾಕಬೇಕು ಆ ರೀತಿಯಲ್ಲಿ ಸಂಪೂರ್ಣವಾಗಿ SIT ಅಧಿಕಾರಿಗಳು ಕಟ್ ಹಾಕುವಂಥ ಪ್ರಯತ್ನವನ್ನು ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಗುರುವಾರ ರಾತ್ರಿ, ಅಂದರೆ ಮ್ಯೂನಿಕ್ನಿಂದ ಪ್ರಯಾಣ ಬೆಳೆಸಿದ್ರು ಕೂಡ ಗುರುವಾರ ರಾತ್ರಿ 12:30ಕ್ಕೆ, ಅಂದರೆ ಸರಿಸುಮಾರು ಶುಕ್ರವಾರ ಬೆಳಗಿನ ಜಾವ 12:30ಕ್ಕೆ ಆತ ಬೆಂಗಳೂರಿಗೆ ಬರ್ತಾನೆ. ಆ ಸಂದರ್ಭದಲ್ಲಿ ತಕ್ಷಣವೇ SIT ಅಧಿಕಾರಿಗಳು ಆತನನ್ನು ಏರ್ಪೋರ್ಟ್ನಲ್ಲೇ ಬಂಧನಕ್ಕೊಳಪಡಿಸ್ತಾರೆ. ಅಂದರೆ ಇಮಿಗ್ರೇಷನ್ ಅಧಿಕಾರಿಗಳ ಸಹಾಯದ ಮೂಲಕ ಆತನನ್ನು ಬಂಧನಕ್ಕೊಳಪಡಿಸ್ತಾರೆ. ಬಂಧನಕ್ಕೊಳಪಡಿಸಿ ತಮ್ಮ ವಶಕ್ಕೆ ಪಡೆದುಕೊಳ್ಳುವಂಥದ್ದು. ತಮ್ಮ ವಶಕ್ಕೆ ಪಡೆದುಕೊಂಡ ನಂತರ ಮುಂದಿನ ಕಾನೂನು ಪ್ರಕ್ರಿಯೆಗಳಂತ ಕಾನೂನು ಪ್ರಕ್ರಿಯೆಗಳನ್ನು ಮುಂದುವರಿಸುವಂಥದ್ದು. ಅರವಿಂದ್.